Hey, hi guys, welcome back to my channel Priyanka's World. ಸೊ ಗೈಸ್, ನನಗೆ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಅಜ್ಜಿ ತಾತನ ಮನೆಗೆ ಹೋಗೋಣ ಅಂತ ಇವತ್ತು ನಾವು ಹೋಗ್ತಾ ಇದೀವಿ. ಆದ್ರೆ ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ತಂಗಿ ಇಬ್ಬರೇ ಬಸ್ಸಲ್ಲಿ ಊರಿಗೆ ಹೋಗ್ತಾ ಇರೋದು. ಹೌದು, ತುಂಬಾ ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ, ಬಟ್ ಇದು ನಮ್ಮ ಫಸ್ಟ್ ಟೈಮ್. ಅವಳು ಹಿಂದೆ ಕೂತಿದ್ಲು, ಹಂಗಾಗಿ ಅವಳನ್ನ ರೆಕಾರ್ಡ್ ಮಾಡಕ್ ಆಗಿಲ್ಲ. ನಾನು ಫುಲ್ ಮುಂದೆ ಕೂತಿದ್ದೆ. ನಾವು ತಾತ ಅಜ್ಜಿ ಅಂಗಡಿ ಹತ್ರ ಹೋದ್ವಿ. ತುಂಬಾ ಬಿಸಿಲಿತ್ತು ಅಂತ ಹೋಗಿದ ತಕ್ಷಣ ತಾತ ಎಲ್ಲಿರ್ ತಂದ್ಕೊಟ್ರು. ಈ ವ್ಲಾಗ್ ಅಲ್ಲಿ ನಾವು ಅಜ್ಜಿ ತಾತನ ಮನೇಲಿ ಎಷ್ಟು ದಿನ ಇದ್ವೋ ಅಷ್ಟು ದಿನದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ತಂಗಿ ಬರ್ಡೇದು ಇತ್ತು, ಸೊ ಹಂಗಾಗಿ ಆ ಕ್ಲಿಪ್ಪಿಂಗ್ಸ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ, ಅದಾದ್ಮೇಲೆ ಮನೆಗೆ ಹೋದ್ವಿ. ತಾತ ನನಗೆ ಬಜ್ಜಿ ಇಷ್ಟ ಅಂತ ಹೇಳಿ ಬಜ್ಜಿ ತಗೊಟ್ಟಿದ್ರು, ಸೊ ಹಂಗಾಗಿ ಮನೆಗೆ ಬಂದು ತಿಂತಾ ಇದ್ದೆ. ಗೃಹ ಪ್ರವೇಶದ ಫೋಟೋಸ್ನೆಲ್ಲ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ಸಂಜೆ ಆಯಿತು, ಅಜ್ಜಿ ತಾತ ಮನೆಗೆ ಬಂದರು. ಬೆಳಿಗ್ಗೆಯಿಂದ ಮನೆಗೆ ಹೋಗಿದ್ದಿಲ್ಲ, ಸೊ ಹಂಗಾಗಿ ಇವಾಗ ಹೊಸ ಮನೆಗೆ ಬಂದಿದ್ದೀವಿ. ಹೊಸ ಮನೆಯಲ್ಲಿ ವರ್ಕ್ಸ್ ಎಲ್ಲ ಪೆಂಡಿಂಗ್ ಇದೆ, ಸೊ ಹಂಗಾಗಿ ಇನ್ನೂ ಶಿಫ್ಟ್ ಆಗಿಲ್ಲ. ಊಟ ಮಾಡಿ ಇವಾಗ ಮಲಗಕ್ಕೆ ಅಂತ ಬಂದ್ವಿ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. 8:45 9 o'clock ಹತ್ತತ್ರ ಎದ್ವಿ. ನಾನು ಬೇಗ ಎದ್ದೆ, ನನ್ನ ತಂಗಿ ಇನ್ನೂ ಮಲಗಿದ್ಲು. ಅಜ್ಜಿ ಡ್ರೈ ಫ್ರೂಟ್ಸ್ ಮತ್ತೆ ಹಾರ್ಲಿಕ್ಸ್ನ ಕೊಟ್ಟರು, ಅದು ಕುಡ್ದು ಬೇಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಅಜ್ಜಿ ಒಂದ್ಸತಿ ದೇವ್ರ ಸಾಮಾನೆಲ್ಲ ಮಡಿ ನೀರಲ್ಲಿ ತೊಳ್ಕೊ ಅಂತ ಹೇಳಿದ್ರು, ಸೊ ಹಂಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀವಿನ್ನು ಈ ಮನೆ ಗೃಹ ಪ್ರವೇಶ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. 2 ದಿನ ವ್ಲಾಗ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಹೋಗಿ ಚೆಕ್ ಮಾಡಿ. ಸೊ ನಾನು ಅಷ್ಟೊಂದೇನು ವ್ಲಾಗ್ಸ್ ಮಾಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ, ಅದನ್ನ ಎಲ್ಲ ಮರ್ಜ್ ಮಾಡಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಅಜ್ಜಿ ಇವತ್ತು ಮಸಾಲಾ ರೊಟ್ಟಿ ಮತ್ತೆ ಗೊಜ್ಜು ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನ ತಿಂದ್ವಿ. ಮಧ್ಯಾಹ್ನ ವ್ಲಾಗ್ ಮಾಡಕ್ಕೆ ಏನೂ ಇತ್ತಿಲ್ಲ ಅಂತ ಹೇಳಿ ನಾನು ಏನು ವ್ಲಾಗ್ ಮಾಡಿಲ್ಲ. ನೀವೇನಾದ್ರು ನನ್ನ ವಿಡಿಯೋಸ್ನೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ನಾವು ಊರಿಗೆ ಬಂದ್ರೆ ಚುರ್ಮುರಿ ಅಂತೂ ಕಂಪಲ್ಸರಿ. ಸೊ ಇವತ್ತು ಚುರ್ಮುರಿ ಮಾಡ್ತಾ ಇದ್ದಾರೆ. ನನಗೆ ಚುರ್ಮುರಿ ಕಂಡ್ರೆ ತುಂಬ ಇಷ್ಟ, ಅದರಲ್ಲೂ ತಾತ ಅಜ್ಜಿ ಮಾಡೋ ಚುರ್ಮುರಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಂಗೆ ತುಂಬ ಇಷ್ಟ. ಅಜ್ಜಿ ಚುರ್ಮುರಿಗೆ ಬಜ್ಜಿ ಬೋಂಡ ಎಲ್ಲನೂ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಖಾರ ಹಾಕಿದ್ಯಾ ಅಚ್ಚೆ? ಅದಕ್ಕೆ ಖಾರ ಹಾಕೋ. ಎಲ್ಲ ಹಾಕಿದ್ದೀನಪ್ಪ. ಇದು ಒಮ್ಮಗೆ ಸಿಗ್ಲಪ್ಪ. ಯಾರಿಗೆ ಕಾಯಿ ದಾಕ್ತದೆ ಇದು ಹಾಕ್ಬೇಡ ಕಾಯಿ. ಇದು ನೆಕ್ಸ್ಟ್ ಡೇ. ಅಜ್ಜಿ ಕೊಬ್ಬರೆಣ್ಣೆ ಮತ್ತು ಕಾಯನ್ನು ಕಾಯಿಸ್ಬಿಟ್ಟು ಹಾಕೋ ಅಂತ ಹೇಳಿದ್ರು, ಸೊ ಹಂಗಾಗಿ ಅದನ್ನ ಫುಲ್ ತಲೆ ತುಂಬ ಹಾಕೋಬಿಟ್ಟಿದ್ದೀನಿ. ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ, ಸೊ ಆದಷ್ಟು ಬೇಗ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ನೋಡ್ಕೊಳ್ಳಿ. ಸೊ ಇದು ಏನಂತ ಕರೀತಾರೆ ಅಂತ ಗೊತ್ತಿಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು. ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಅಂತ ನಾವೆಲ್ಲ ಹೋಗಿದ್ವಿ. ಪ್ರಸಾದಕ್ಕೆ ಪುಳಿಯೋಗರೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ಆ್ಯಂಡ್ ಲಾಸ್ಟ್ ಡೇ. ಇವತ್ತು ಕೂಡ ಅಷ್ಟೇ, ನಾನೇ ಫಸ್ಟ್ ಎದ್ದೆ, ನನ್ನ ತಂಗಿ ಇನ್ನೂ ಮಲಗಿದ್ಲು. ಪ್ರತಿ ಡೇನು ಕೂಡ ನಾನೇ ಎಬ್ಬರಿಸಿದ ಅವಳಿಗೆ, ಇಲ್ಲಾಂದ್ರೆ ಇನ್ನೂ ಮಲಗೇ ಇರ್ತಾಳೆ ಅವಳು. ಅಜ್ಜಿ ಊಟಕ್ಕೆ ಹಪ್ಪಳ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ರು, ಸೊ ಹಂಗಾಗಿ ಇಲ್ಲಿ ನಾವು ಹಪ್ಪಳ ಹಾಕ್ತಾ ಇದ್ದೀವಿ.
ಫಸ್ಟ್ ಟೈಮ್ ಈ ಕಲರ್ ಹಪ್ಳ ನೋಡಿದ್ ನಾವು. ಕರ್ಟನ್ಸ್ ಹಾಕಿ ಟಿವಿಲಿ ಯೂಟ್ಯೂಬ್ ಹಾಕೊಂಡು ಯಾವ್ದಾದ್ರು ಒಂದು ವ್ಲಾಗ್ಸ್ನ ಹಾಕೊಂಡು ನೋಡ್ತಾ ಇರ್ತೀವಿ. ಅಜ್ಜಿ ಮಾಡೋ ತಿಳಿ ಸಾಂಬಾರ್ ನನ್ನ ಫೇವ್ರೇಟ್. ಸೊ ಹಂಗಾಗಿ ಅಜ್ಜಿ ಇವತ್ತು ತಿಳಿ ಸಾಂಬಾರ್ ಮಾಡಿದ್ದಾರೆ, ಅದ್ರ ಜೊತೆಗೆ ಹಪ್ಳ. ಹಂಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಅಜ್ಜಿ ಕ್ಲೀನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು, ಬಟ್ ಮನೆ ಸ್ವಲ್ಪ ನೀಟಾಗಿತ್ತಿಲ್ಲ ಅಂತ ಹೇಳಿ ನಾವು ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮ ಮುಖದಲ್ಲಿ ಸನ್ಸ್ಕ್ರೀನ್ ತುಂಬ ದಿನದಿಂದ ಹಾಕಿಲ್ಲ, ಸೊ ಹಂಗಾಗಿ ಫ್ರೆಕಲ್ಸ್ ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ಇಷ್ಟೊಂದು ಅವರೆಕಾಯಿನ ಬಿಡಿಸಿದ್ ನಾವು. ಅಜ್ಜಿ ಶಕರ್ಕಂದಿ ಗೆಣಸನ್ನ ಬೇಯಿಸಿದ್ರು, ಸೊ ಹಂಗಾಗಿ ಕೊಟ್ಟರು ತಿನ್ನಕ್ಕೆ ಅಂತ. ನನಗೆ ಒಂಚೂರು ಇಷ್ಟ ಇಲ್ಲ, ಅಜ್ಜಿ ಬೈತಾರೆ ಅಂತ ಇಬ್ರು ತಿಂದ್ವಿ. ಸಂಜೆ ತಾತ ಗೋಬಿ ತಂದು ಕೊಟ್ಟರು, ಸೊ ಹಂಗಾಗಿ ನಾವಿಬ್ರು ಗೋಬಿ ತಿಂದು ತುಂಬ ದಿನ ಆಗಿತ್ತು. ಒಂದೇ ದಿನ ಇಷ್ಟೊಂದು ತಿಂದ್ಬಿಟ್ವಿ. ಹೋಮ್ ವರ್ಕ್ ರೆಕಾರ್ಡ್ ಎಲ್ಲ ಬರೆಯೋದಿತ್ತು ಅಂತ ಹೇಳಿ ಅದನ್ನ ತಂದಿದ್ವಿ, ಆದರೆ ಒಂದು ಬರೆಯೋಕ್ಕಾಗಿಲ್ಲ. ರಾತ್ರಿ ಒಂದು ಮುಗಿಸಿದ್ವಿ ಇಬ್ರು ಸೇರಿಕೊಂಡು. ಆ್ಯಂಡ್ ಇದು ನೆಕ್ಸ್ಟ್ ಡೇ. ಯಾವಾಗಲೂ ಊರಿಂದ ಮನೆಗೆ ಬರ್ಬೇಕಾದ್ರೆ ಬೇಜಾರಾಗುತ್ತೆ, ಆದರೆ ಫಸ್ಟ್ ಟೈಮ್ ತುಂಬ ಬೇಜಾರಾಗ್ತಾ ಇತ್ತು. ಆ್ಯಂಡ್ ಇವತ್ತು ನನ್ನ ತಂಗಿದು ಬರ್ತ್ಡೇ ಕೂಡ, ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ನಾಳೆಯಿಂದ ಮತ್ತೆ ಆ್ಯಸ್ ಯೂಶುವಲ್ ಕಾಲೇಜ್ ಸ್ಟಾರ್ಟ್. ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು. ನಿಜ ಹೇಳ್ಬೇಕಂದ್ರೆ ನೆಕ್ಸ್ಟ್ ಡೇ ನಾನು ಕಾಲೇಜ್ಗೆ ಹೋಗೈತಿಲ್ಲ, ರಜಾ ಮಾಡಿ ಮನೇಲೇ ಇದ್ದೆ. ಬಸ್ ಸಿಕ್ತು, ಸೊ ಹಂಗಾಗಿ ಬಸ್ ಹತ್ಕೊಂಡು ಆರಾಮಾಗಿ ಸೀಟಲ್ಲಿ ಕುತ್ಕೊಂಡು ಬಂದ್ವಿ. ನನ್ನ ತಂಗಿ ಮಲಗಿದ್ಲು. ನಮ್ಮ ಪಾಪ ಬರ್ತೀನಿ ಅಂತ ಹೇಳಿದ್ದು ಲೇಟಾಗಿ ಬಂದರು, ಬಿಕಾಸ್ ಟ್ರಾಫಿಕ್ ತುಂಬ ಇತ್ತು. ನನ್ನ ತಂಗಿಗೆ ಬಟ್ಟೆ ತೊಗೊಂಡಿದ್ದಿಲ್ಲ ಬರ್ತ್ಡೇಗೆ ಅಂತ ಹೇಳಿ ಬಟ್ಟೆ ತೊಗೊಂಡ್ವಿ. ನೋಡಿದ್ರೆ ಇಲ್ಲಿ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾನು ಫಸ್ಟ್ ಟೈಮ್ ಇಷ್ಟೊಂದು ಟ್ರಾಫಿಕ್ ನೋಡಿದ್ದು, ಅದು ಕುಶಾಲ್ ನಗರದಲ್ಲಿ. ಬೆಳಗ್ಗೆ ರೀಲ್ಸ್ ಸ್ಕ್ರೋಲ್ ಮಾಡಬೇಕಾದ್ರೆ ಟ್ರಾಫಿಕ್ ಇದೆ ಅಂತ ನೋಡಿದೆ, ಆದರೆ ಇಷ್ಟೊಂದು ಇರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಆ ಟ್ರಾಫಿಕ್ಗಳು ಯಾರೋ ಹಾಡಾಕಿದ್ರು, ತುಂಬ ಚೆನ್ನಾಗಿತ್ತು. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. As we pass by, with dreams flying high. No maps, no plans, just an open road. Wherever it leads, we'll happily go. Each sight, each sound, a memory to keep in this adventure. ಪಾಪ ಅಮ್ಮ ಆ್ಯನಿವರ್ಸರಿಗೆ ನಾನು ಇಲ್ಲಿಂದನೇ ಕೇಕ್ ತೊಗೊಂಡೋಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅಪ್ಪಿ ಬರ್ತ್ಡೇಗೆ ಕೂಡ ಇಲ್ಲಿಂದನೇ ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಇಲ್ಲಿ ನಾವು ಅಪ್ಪಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಯ್ಯೋ ಈ ಅಂಕಲ್ ಆಂಟಿ ನನ್ ಕೇಳಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪಾನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್.